ನಮಸ್ತೆ ಕರುನಾಡು, ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ವಿಶ್ ಹ್ಯಾಪಿ ನ್ಯೂ ಇಯರ್. ಈ ಹೊಸ ವರ್ಷ 2026 ಏನಿದೆ ಎಲ್ಲರಿಗೂ ಖುಷಿ ಸಂತೋಷನ ತಂದುಕೊಡ್ಲಿ ಅಂತ ಕೇಳ್ಕೊತಾ, ನಾವು ಹೇಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ವಿ ಅಂದರೆ ಸಿಂಪಲಾಗಿ ಜಸ್ಟ್ ಒಂದು ಕೇಕ್ ತಂದು ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ವಿ. ಈಗ ಫುಟೇಜ್ ನೋಡ್ತಾ ಇದ್ದೀರಾ, ಸಿಂಪಲಾಗಿ ಮಾಡಿದ್ವಿ. ಅವತ್ತು ಗುರುವಾರ ಆಗಿತ್ತು, ನಾವು ಎಗ್ಲೆಸ್ ಕೇಕ್ ಅಂತೂ ಅವೈಲೇಬಲ್ ಇಲ್ಲ, ನಾನು ಅವತ್ತು ಕೇಕ್ ತಿನ್ನಲಿಲ್ಲ. ದೆನ್ ಮಾರ್ನಿಂಗ್ ಎದ್ದು ನಾರ್ಮಲಾಗಿ ಸಿಂಪಲಾಗಿ ಪೂಜೆ ಮಾಡಿ, ಅವತ್ತು ಗುರುವಾರ ಆಗಿರೋದ್ರಿಂದ ನಾನು ಅವತ್ತು ಫಾಸ್ಟಿಂಗ್ ಇದ್ದೆ. ಸೊ ತುಪ್ಪದ ದೀಪ ಎಲ್ಲ ಹಚ್ಚಿ ಗುರುರಾಯರನ್ನ ಕೇಳಿಕೊಂಡು ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ನಾನು ಸ್ಕೂಲಿಗೆ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಇದು ನಮ್ಮ ಸ್ಕೂಲ್ ಯೂನಿಫಾರ್ಮು. ನಮ್ಮ ಮನೆ ಮುಂದೆ ಹೇಗೆ ರಂಗೋಲಿ ಬಿಡಿಸಿದ್ರು ಅಂದರೆ ಈ ರೀತಿ ಇತ್ತು. ಇದು ನಮ್ಮ ಮನೆ ರಂಗೋಲಿ. ಆ್ಯಂಡ್ ದೆನ್ ಇದು ನಮ್ಮ ಮನೆ ಆಪೋಸಿಟ್ ಮನೆ ರಂಗೋಲಿ. ಆ್ಯಂಡ್ ದೆನ್ ನಮ್ಮ ಸ್ಕೂಲ್ದು ರಿಹರ್ಸಲ್ ನಡೀತಾ ಇತ್ತು, ಆ್ಯನ್ಯುವಲ್ ಡೇದು. ಸೊ ನಮ್ಮ ಮಕ್ಕಳು ಹೇಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ನೋಡಿ, ಯಾವುದೋ ಧೈರ್ಯದಿಂದ ಹೇಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂದರೆ ಅಲ್ಟಿಮೇಟಾಗಿ ಸೂಪರ್ ಆಗಿದೆ. ಆ ಪ್ರೋಗ್ರಾಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಹೊಸ ವರ್ಷಗಳಂತೂ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಬಟ್ ಆ ವರ್ಷದಲ್ಲಿ ನಾವೇನು ಕಲ್ತ್ವಿ, ನೆಕ್ಸ್ಟ್ ಇಯರ್ ಏನು ಅಡಾಪ್ಟ್ ಮಾಡ್ಕೊಂಡ್ವಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಬರೀ ಕನಸುಗಳನ್ನ ಕಾಣ್ತಾ ಕೂತ್ಕೊಂಡ್ರೆ ಕನಸುಗಳು ನನಸಾಗಲ್ಲ. ಆ ಕನಸಿಗೆ ಏನು ಬೇಕು, ಎಫರ್ಟ್ ಏನು ಹಾಕಬೇಕು ಅನ್ನೋದನ್ನು ನಾವು ಥಿಂಕ್ ಮಾಡಿ ಅದನ್ನು ಹೊಸ ವರ್ಷದ ರೆಸೊಲ್ಯೂಷನ್ ಆಗಿ ತೊಗೊಂಡು ಮುಂದೆ ಮೂವ್ ಆನ್ ಆಗಬೇಕು. ರೆಸೊಲ್ಯೂಷನ್ ಏನು ತೊಗೋತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಹೇಗೆ ಅಡಾಪ್ಟ್ ಮಾಡ್ಕೋತೀವಿ, ಹೇಗೆ ಫಾಲೋ ಅಪ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಹಾಗಾದರೆ ನೀವು ಈ ವರ್ಷ ಏನು ರೆಸೊಲ್ಯೂಷನ್ ತೊಗೊಂಡ್ರಿ ಅಂತ ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಬಾಯ್ ಬಾಯ್.